ನಮಸ್ಕಾರ. ಹೋಟೆಲ್, ಧಾಬಾ, ರೆಸ್ಟೋರೆಂಟ್ ಅಥವಾ ಯಾವುದೇ ಆಹಾರ ಸೇವಾ ಕೇಂದ್ರ ನಡೆಸುತ್ತಿರುವವರಿಗೆ ಇದು ಬಹಳ ಮುಖ್ಯವಾದ ಮಾಹಿತಿ. ನಾವು ಪ್ರತಿದಿನ ಹೋಟೆಲ್ಗಳಲ್ಲಿ ಊಟ ಮಾಡುತ್ತೇವೆ, ಆದರೆ ಆಹಾರವನ್ನು ತಯಾರಿಸುವ ಅಡುಗೆ ಮನೆ ಎಷ್ಟು ಸ್ವಚ್ಛವಾಗಿದೆ? ಆಹಾರವನ್ನು ಹೇಗೆ ಸಂಗ್ರಹಿಸಲಾಗುತ್ತಿದೆ? ಕುಡಿಯುವ ನೀರು ಸುರಕ್ಷಿತವಾಗಿದೆಯೇ? ಅಡುಗೆ ಮಾಡುವ ಸಿಬ್ಬಂದಿ ಸ್ವಚ್ಛತೆಯನ್ನು ಪಾಲಿಸುತ್ತಿದ್ದಾರೆಯೇ? ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗವು 11 ಆಗಸ್ಟ್ 2026ರಂದು ಮಹತ್ವದ ಸೂಚನೆ ಹೊರಡಿಸಿದೆ. ಈ ಸೂಚನೆಯಲ್ಲಿ ಹೋಟೆಲ್ಗಳು, ಧಾಬಾಗಳು, ಆಹಾರ ಸೇವಾ ಸಂಸ್ಥೆಗಳು ಹಾಗೂ ಇತರ ಫುಡ್ ಬಿಸಿನೆಸ್ ಆಪರೇಟರ್ಸ್ ಅಂದರೆ FBOಗಳು ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ತೆಗೆದುಕೊಳ್ಳಬೇಕಾದ ಹಲವು ಕ್ರಮಗಳನ್ನು ತಿಳಿಸಲಾಗಿದೆ. ಹಾಗಾದರೆ ಆ ಪ್ರಮುಖ ನಿಯಮಗಳು ಯಾವುವು? ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಆಹಾರ ತಯಾರಿಸುವ ಸ್ಥಳದ ಸ್ವಚ್ಛತೆ. ಮೊದಲನೆಯದಾಗಿ, ಆಹಾರ ತಯಾರಿಸುವ ಸ್ಥಳ ಮತ್ತು ಅಡುಗೆ ಮನೆ ಸ್ವಚ್ಛವಾಗಿರಬೇಕು. ಅಡುಗೆ ಮಾಡುವ ಜಾಗದಲ್ಲಿ ಧೂಳು, ಕಸ, ಕೀಟಗಳು ಅಥವಾ ಆಹಾರಕ್ಕೆ ಹಾನಿ ಮಾಡುವಂತಹ ವಸ್ತುಗಳು ಇರದಂತೆ ನೋಡಿಕೊಳ್ಳಬೇಕು. ಅಡುಗೆ ಮಾಡುವ ಪಾತ್ರೆಗಳು, ಉಪಕರಣಗಳು ಮತ್ತು ಕೆಲಸದ ಮೇಲ್ಮೈಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು. ಅಷ್ಟೇ ಅಲ್ಲ, ಕಚ್ಚಾ ಆಹಾರ ಮತ್ತು ಬೇಯಿಸಿದ ಆಹಾರವನ್ನು ಪ್ರತ್ಯೇಕವಾಗಿ ಇಡುವುದು ಬಹಳ ಮುಖ್ಯ. ಕಚ್ಚಾ ಮಾಂಸ, ತರಕಾರಿ ಅಥವಾ ಇತರ ಕಚ್ಚಾ ಪದಾರ್ಥಗಳು ಬೇಯಿಸಿದ ಆಹಾರದೊಂದಿಗೆ ಸಂಪರ್ಕಕ್ಕೆ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಡುಗೆ ಮನೆಯ ಗೋಡೆ, ನೆಲ ಮತ್ತು ಇತರ ಮೇಲ್ಮೈಗಳನ್ನು ಸ್ವಚ್ಛವಾಗಿ ಹಾಗೂ ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಬೇಕು. ಎರಡನೆಯದಾಗಿ, ಕಚ್ಚಾ ಆಹಾರ ಮತ್ತು ಆಹಾರ ಪದಾರ್ಥಗಳ ಸಂಗ್ರಹಣೆ. ಇನ್ನು ಆಹಾರ ಪದಾರ್ಥಗಳನ್ನು ಹೇಗೆ ಸಂಗ್ರಹಿಸಬೇಕು ಎಂಬುದು ಅತ್ಯಂತ ಮುಖ್ಯ. ಬಳಸುವ ಕಚ್ಚಾ ಆಹಾರ ಪದಾರ್ಥಗಳನ್ನು ಗುಣಮಟ್ಟ ಮತ್ತು ಸುರಕ್ಷತೆಯನ್ನು ಪರಿಶೀಲಿಸಿ ಸಂಗ್ರಹಿಸಬೇಕು. ಸಂಗ್ರಹಿಸುವಾಗ ಸೂಕ್ತ ತಾಪಮಾನ ಮತ್ತು ನೈರ್ಮಲ್ಯವನ್ನು ಕಾಪಾಡಬೇಕು. ಹಣ್ಣು, ತರಕಾರಿ ಸೇರಿದಂತೆ ಆಹಾರ ಪದಾರ್ಥಗಳನ್ನು ನೆಲದ ಮೇಲೆ ನೇರವಾಗಿ ಇಡುವ ಬದಲು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಬೇಕು. ಆಹಾರ ಪದಾರ್ಥಗಳ ಗುಣಮಟ್ಟವನ್ನು ನಿಯಮಿತವಾಗಿ ಪರಿಶೀಲಿಸಿ ಅವು ಹಾಳಾಗದಂತೆ ನೋಡಿಕೊಳ್ಳಬೇಕು. ಹಾಳಾದ ಅಥವಾ ಬಳಕೆಗೆ ಯೋಗ್ಯವಲ್ಲದ ಆಹಾರವನ್ನು ಗ್ರಾಹಕರಿಗೆ ನೀಡಬಾರದು. ಮೂರನೆಯದಾಗಿ, ಅಡುಗೆ ಮಾಡುವ ಸಿಬ್ಬಂದಿಯ ವೈಯಕ್ತಿಕ ಸ್ವಚ್ಛತೆ. ಇದು ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಬಹಳ ಪ್ರಮುಖವಾದ ವಿಷಯ. ಆಹಾರ ತಯಾರಿಸುವಾಗ ಸಿಬ್ಬಂದಿ ಸ್ವಚ್ಛವಾದ ಉಡುಪು ಧರಿಸಬೇಕು. ಅಡುಗೆ ಮಾಡುವ ಮೊದಲು ಮತ್ತು ಅಗತ್ಯವಿರುವ ಸಂದರ್ಭಗಳಲ್ಲಿ ಕೈಗಳನ್ನು ಸರಿಯಾಗಿ ತೊಳೆಯಬೇಕು. ಕೂದಲು, ಉಗುರು ಮತ್ತು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ವಿಶೇಷ ಗಮನ ನೀಡಬೇಕು. ಆಹಾರ ತಯಾರಿಸುವ ಸಿಬ್ಬಂದಿಗೆ ಯಾವುದೇ ಸಾಂಕ್ರಾಮಿಕ ಕಾಯಿಲೆ ಇದ್ದರೆ ಅವರು ನೇರವಾಗಿ ಅಥವಾ ತಯಾರಿಸುವ ಕೆಲಸದಲ್ಲಿ ತೊಡಗಿಕೊಳ್ಳದಂತೆ ಕ್ರಮ ಕೈಗೊಳ್ಳಬೇಕು. ಅಂದರೆ ಆಹಾರ ಸುರಕ್ಷತೆ ಎನ್ನುವುದು ಕೇವಲ ಅಡುಗೆ ಮನೆಯ ಸ್ವಚ್ಛತೆಯಲ್ಲ, ಆಹಾರ ತಯಾರಿಸುವ ವ್ಯಕ್ತಿಯ ವೈಯಕ್ತಿಕ ನೈರ್ಮಲ್ಯವೂ ಅಷ್ಟೇ ಮುಖ್ಯ. ನಾಲ್ಕನೇದಾಗಿ, FSSAI ನಿಯಮಗಳು ಮತ್ತು ಫುಡ್ ಸೇಫ್ಟಿ ಸೂಪರ್ವೈಸರ್. ಹೋಟೆಲ್ ಮತ್ತು ಆಹಾರ ಸೇವಾ ಸಂಸ್ಥೆಗಳು FSSAI ನಿಯಮಗಳನ್ನು ಪಾಲಿಸುವುದು ಕಡ್ಡಾಯವಾಗಿರುವುದರ ಬಗ್ಗೆ ಸೂಚನೆಯಲ್ಲಿ ಒತ್ತಿ ಹೇಳಲಾಗಿದೆ. ಫುಡ್ ಸೇಫ್ಟಿ ಸೂಪರ್ವೈಸರ್ ಪರವಾನಗಿ ಅಥವಾ ನೋಂದಣಿಗೆ ಸಂಬಂಧಿಸಿದ ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು. ಅಗತ್ಯವಿರುವ ಕಡೆ ಫುಡ್ ಸೇಫ್ಟಿ ಸೂಪರ್ವೈಸರ್ ನೇಮಕ ಮಾಡಬೇಕು. ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಖಲೆಗಳು ಮತ್ತು ಅಗತ್ಯ ಮಾಹಿತಿಯನ್ನು ಸರಿಯಾಗಿ ನಿರ್ವಹಿಸಬೇಕು. ಆಹಾರ ಸುರಕ್ಷತೆ ಕುರಿತು ಸಿಬ್ಬಂದಿಗೆ ತರಬೇತಿ ನೀಡುವುದಕ್ಕೂ ಮಹತ್ವ ನೀಡಲಾಗಿದೆ. ಅಂದರೆ ಕೇವಲ ಲೈಸೆನ್ಸ್ ತೆಗೆದುಕೊಂಡರೆ ಸಾಕಾಗುವುದಿಲ್ಲ. ಆಹಾರ ಸುರಕ್ಷತೆಯ ನಿಯಮಗಳನ್ನು ಪ್ರಾಯೋಗಿಕವಾಗಿ ಅನುಸರಿಸುವುದು ಬಹಳ ಮುಖ್ಯ. ಐದನೆಯದಾಗಿ, ನೀರಿನ ಸುರಕ್ಷತೆ. ಮುಂದಿನ ಪ್ರಮುಖ ವಿಷಯ ನೀರು. ಹೋಟೆಲ್ನಲ್ಲಿ ಅಡುಗೆಗೆ, ಕುಡಿಯಲು ಮತ್ತು ಆಹಾರ ತಯಾರಿಸಲು ಬಳಸುವ ನೀರು ಸುರಕ್ಷಿತವಾಗಿರಬೇಕು. ನೀರಿನ ಮೂಲ ಮತ್ತು ಗುಣಮಟ್ಟದ ಬಗ್ಗೆ ಗಮನ ನೀಡಬೇಕು. ನೀರಿನ ಸಂಗ್ರಹಣಾ ಟ್ಯಾಂಕ್ಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ನಿಯಮಿತವಾಗಿ ನೀರಿನ ಗುಣಮಟ್ಟವನ್ನು ಪರಿಶೀಲಿಸುವ ವ್ಯವಸ್ಥೆಯನ್ನು ಮಾಡಬೇಕು. ಗ್ರಾಹಕರಿಗೆ ನೀಡುವ ಕುಡಿಯುವ ನೀರು ಸುರಕ್ಷಿತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಇದು ಗ್ರಾಹಕರ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದ ವಿಷಯ. 6. ಆಹಾರ ತಯಾರಿಕೆಗೆ ಮತ್ತು ಅಡುಗೆ ಪ್ರಕ್ರಿಯೆ. ಆಹಾರವನ್ನು ತಯಾರಿಸುವಾಗ ಸ್ವಚ್ಛತೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಅನುಸರಿಸಲೇಬೇಕು. ಬೇಯಿಸಿದ ಆಹಾರವನ್ನು ಸುರಕ್ಷಿತವಾಗಿ ಸಂಗ್ರಹಿಸಬೇಕು. ಅಡುಗೆ ಮಾಡಿದ ಆಹಾರ ಮತ್ತು ಕಚ್ಚಾ ಪದಾರ್ಥಗಳ ನಡುವೆ ಕ್ರಾಸ್ ಕಂಟಾಮಿನೇಷನ್ ಆಗದಂತೆ ನೋಡಿಕೊಳ್ಳಬೇಕು. ಆಹಾರವನ್ನು ಸೂಕ್ತ ರೀತಿಯಲ್ಲಿ ಮುಚ್ಚಿಡಬೇಕು. ಕೀಟಗಳು, ಧೂಳು ಮತ್ತು ಇತರ ಮಾಲಿನ್ಯಕಾರಕಗಳಿಂದ ಆಹಾರವನ್ನು ರಕ್ಷಿಸಬೇಕು.
ಏಳನೆಯದಾಗಿ ಆಹಾರ ತ್ಯಾಜ್ಯ ಮತ್ತು ಕಸ ನಿರ್ವಹಣೆ. ಹೋಟೆಲ್ಗಳಲ್ಲಿ ಪ್ರತಿದಿನ ದೊಡ್ಡ ಪ್ರಮಾಣದಲ್ಲಿ ಆಹಾರ ತ್ಯಾಜ್ಯ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಆಹಾರ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಹಾಕಬಾರದು. ಕಸವನ್ನು ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿ ವಿಲೇವಾರಿ ಮಾಡಬೇಕು. ಅಡುಗೆ ಮನೆ ಮತ್ತು ಆಹಾರ ತಯಾರಿಸುವ ಸ್ಥಳದ ಬಳಿ ಕಸ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಕಸದಿಂದ ಕೀಟಗಳು ಮತ್ತು ಇತರ ಮಾಲಿನ್ಯಗಳು ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಸ್ವಚ್ಛವಾದ ಹೋಟೆಲ್ ಎಂದರೆ ಕೇವಲ ಗ್ರಾಹಕರ ಕುಳಿತುಕೊಳ್ಳುವ ಸ್ಥಳ ಸ್ವಚ್ಛವಾಗಿರುವುದಲ್ಲ. ಹಿಂಭಾಗದ ಅಡುಗೆ ಮನೆಯಿಂದ ತ್ಯಾಜ್ಯ ವಿಲೇವಾರಿಯವರೆಗೆ ಎಲ್ಲವೂ ಸ್ವಚ್ಛವಾಗಿರಬೇಕು. 8. ಆಹಾರ ಸಂಗ್ರಹಣೆ ಮತ್ತು ಮಾರಾಟ. ಆಹಾರ ಪದಾರ್ಥಗಳನ್ನು ಸರಿಯಾದ ರೀತಿಯಲ್ಲಿ ಸಂಗ್ರಹಿಸಬೇಕು. ಅವುಗಳ ಗುಣಮಟ್ಟ ಮತ್ತು ಬಳಕೆಗೆ ಯೋಗ್ಯವಾಗಿರುವುದನ್ನು ಪರಿಶೀಲಿಸಬೇಕು. ಹಾಳಾದ ಆಹಾರ ಅಥವಾ ಗುಣಮಟ್ಟ ಕುಂಠಿತವಾಗಿರುವ ಪದಾರ್ಥಗಳನ್ನು ಮಾರಾಟ ಮಾಡಬಾರದು. ಆಹಾರದ ಸುರಕ್ಷತೆ ಮತ್ತು ಗುಣಮಟ್ಟವನ್ನು ಕಾಪಾಡುವುದು ಆಹಾರ ವ್ಯಾಪಾರ ನಡೆಸುವವರ ಪ್ರಮುಖ ಜವಾಬ್ದಾರಿಯಾಗಿದೆ. ದಾಖಲೆಗಳು ಮತ್ತು ಪರಿಶೀಲನೆ. ಆಹಾರ ಸುರಕ್ಷತೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವುದಕ್ಕೂ ಮಹತ್ವ ನೀಡಲಾಗಿದೆ. ಪರವಾನಗಿ, ಆಹಾರ ಸುರಕ್ಷತಾ ಕ್ರಮಗಳು, ನೀರಿನ ಗುಣಮಟ್ಟ, ಸಿಬ್ಬಂದಿಯ ತರಬೇತಿ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ವ್ಯವಸ್ಥಿತವಾಗಿ ಇಟ್ಟುಕೊಳ್ಳಬೇಕು. ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಅಗತ್ಯ ದಾಖಲೆಗಳನ್ನು ಹಾಜರುಪಡಿಸುವಂತಿರಬೇಕು. ಸಿಬ್ಬಂದಿಗೆ ತರಬೇತಿ. ಆಹಾರ ತಯಾರಿಸುವ ಸಿಬ್ಬಂದಿಗೆ ಆಹಾರ ಸುರಕ್ಷತೆ ಮತ್ತು ನೈರ್ಮಲ್ಯದ ಬಗ್ಗೆ ತರಬೇತಿ ನೀಡಬೇಕು. ಕೈ ತೊಳೆಯುವ ಸರಿಯಾದ ವಿಧಾನ, ಆಹಾರ ಸಂಗ್ರಹಣೆ, ಅಡುಗೆ ಮನೆಯ ಸ್ವಚ್ಛತೆ, ಕಚ್ಚಾ ಮತ್ತು ಬೇಯಿಸಿದ ಆಹಾರವನ್ನು ಪ್ರತ್ಯೇಕವಾಗಿ ನಿರ್ವಹಿಸುವುದು ಸೇರಿದಂತೆ ಅಗತ್ಯ ವಿಷಯಗಳ ಬಗ್ಗೆ ಸಿಬ್ಬಂದಿಗೆ ಅರಿವು ಮೂಡಿಸುತ್ತಿರಬೇಕು. ಏಕೆಂದರೆ ಒಂದು ಸಣ್ಣ ನಿರ್ಲಕ್ಷ್ಯವು ಆಹಾರದ ಗುಣಮಟ್ಟದ ಮೇಲೆ ಪರಿಣಾಮ ಬೀರಬಹುದು. ಗ್ರಾಹಕರ ದೂರುಗಳು ಮತ್ತು ನಿರ್ವಹಣೆ. ಗ್ರಾಹಕರಿಂದ ಆಹಾರದ ಗುಣಮಟ್ಟ ಅಥವಾ ಸುರಕ್ಷತೆಗೆ ಸಂಬಂಧಿಸಿದ ದೂರು ಬಂದರೆ ಅದನ್ನು ನಿರ್ಲಕ್ಷಿಸಬಾರದು. ದೂರುಗಳನ್ನು ದಾಖಲಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಆಹಾರದಿಂದ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಎಂಬ ದೂರು ಬಂದರೆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳ ಸೂಚನೆಗಳನ್ನು ಪಾಲಿಸಬೇಕು. 12ನೇದಾಗಿ ಕಾನೂನು ಪಾಲನೆ ಅತ್ಯಂತ ಮುಖ್ಯ. ಈ ಸೂಚನೆಯ ಪ್ರಮುಖ ಸಂದೇಶ ಏನೆಂದರೆ, ಹೋಟೆಲ್ ಅಥವಾ ದಾಬಾ ನಡೆಸುವುದು ಎಂದರೆ ಕೇವಲ ಆಹಾರ ಮಾರಾಟ ಮಾಡುವುದು ಅಲ್ಲ, ಗ್ರಾಹಕರ ಆರೋಗ್ಯದ ಜವಾಬ್ದಾರಿಯನ್ನು ಹೊರುವುದು. ಆಹಾರ ಸುರಕ್ಷತೆ, ಸ್ವಚ್ಛತೆ, ಸಿಬ್ಬಂದಿಯ ನೈರ್ಮಲ್ಯ, ನೀರಿನ ಗುಣಮಟ್ಟ, ಆಹಾರ ಸಂಗ್ರಹಣೆ ಮತ್ತು ತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಎಲ್ಲ ನಿಯಮಗಳನ್ನು ಪಾಲಿಸಬೇಕು. ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ನಿಯಮ ಉಲ್ಲಂಘನೆ ಕಂಡುಬಂದರೆ ಸಂಬಂಧಪಟ್ಟ ಕಾನೂನುಗಳ ಅಡಿಯಲ್ಲಿ ಕ್ರಮ ಎದುರಾಗಬಹುದು. ಹಾಗಾದರೆ ಸ್ನೇಹಿತರೆ, ನಾವು ಹೋಟೆಲ್ಗೆ ಹೋದಾಗ ರುಚಿಯಾದ ಆಹಾರ ಸಿಗುವುದು ಮಾತ್ರ ಮುಖ್ಯವಲ್ಲ, ಆ ಆಹಾರ ಸುರಕ್ಷಿತವಾಗಿದೆಯೇ, ಅಡುಗೆ ಮನೆ ಸ್ವಚ್ಛವಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ, ಆಹಾರ ತಯಾರಿಸುವ ಸಿಬ್ಬಂದಿ ನೈರ್ಮಲ್ಯ ಪಾಲಿಸುತ್ತಿದ್ದಾರೆಯೇ, ಇವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಹಾರ ಸುರಕ್ಷತಾ ವಿಭಾಗ ಹೊರಡಿಸಿದ ಈ ಸೂಚನೆಯಲ್ಲಿ ಹೋಟೆಲ್, ಧಾಬಾ ಮತ್ತು ಇತರ ಆಹಾರ ವ್ಯಾಪಾರ ಸಂಸ್ಥೆಗಳು ಆಹಾರ ಸುರಕ್ಷತೆ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಲಾಗಿದೆ. ಈ ಮಾಹಿತಿ ಹೋಟೆಲ್ ಅಥವಾ ಧಾಬಾ ನಡೆಸುವವರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಗ್ರಾಹಕರಿಗೂ ಉಪಯುಕ್ತ. ನೀರು. ಹೋಟೆಲ್ನಲ್ಲಿ ಊಟ ಮಾಡುವಾಗ ಸ್ವಚ್ಛತೆ ಮತ್ತು ಆಹಾರ ಸುರಕ್ಷತೆಯನ್ನು ಗಮನಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಪ್ರಮುಖ ಮಾಹಿತಿಗಾಗಿ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.